ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು, ಗಾಳಿಯಿಂದ CO2 ಹೀರಿಕೊಳ್ಳುವ ವಿಶ್ವದ ಅತಿ ದೊಡ್ಡ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಉತ್ತರವು ಆಪ್ಷನ್ ಬಿ, ಐಸ್ಲ್ಯಾಂಡ್ನಲ್ಲಿ ಗಾಳಿಯಿಂದ CO2 ಹೀರಿಕೊಳ್ಳುವ ವಿಶ್ವದ ಅತಿ ದೊಡ್ಡ ಸ್ಥಾವರವನ್ನು ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ CO2 ಅಂದರೆ ನಿಮಗೆ ಗೊತ್ತಿರಬಹುದು, ಇಂಗಾಲದ ಡೈಆಕ್ಸೈಡ್ ಆಗಿರುತ್ತದೆ. ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ನಂತರ ಸಂಗ್ರಹಿಸುವ ವಿಶ್ವದ ಅತಿ ದೊಡ್ಡ ಸ್ಥಾವರವನ್ನು ಐಸ್ಲ್ಯಾಂಡ್ನಲ್ಲಿ ಪ್ರಾರಂಭಿಸಲಾಗಿದೆ. ಇದನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂದರೆ ಕ್ಲೈಮ್ವರ್ಕ್ಸ್ ಸಂಸ್ಥೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಈ ಸಂಸ್ಥೆಯು ಕ್ಲೈಮ್ವರ್ಕ್ಸ್ ಸಂಸ್ಥೆ, ನೆನಪಿಟ್ಟುಕೊಳ್ಳಿ, ಕ್ಲೈಮ್ವರ್ಕ್ಸ್ ಸಂಸ್ಥೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಸಂಸ್ಥೆಯು ಗಾಳಿಯಿಂದ CO2 ಹೀರಿಕೊಳ್ಳುವ ವಿಶ್ವದ ಅತಿ ದೊಡ್ಡ ಸ್ಥಾವರವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ CO2 ಅನ್ನು ಹೀರಿಕೊಳ್ಳುವ ಸಸ್ಯದ ಹೆಸರೇನಾಗಿರುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದರೆ ಮ್ಯಾಮತ್ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಮ್ಯಾಮತ್ ಸಸ್ಯವು ಈ ಗಾಳಿಯಿಂದ CO2 ಹೀರಿಕೊಳ್ಳುವ ವಿಶ್ವದ ಅತಿ ದೊಡ್ಡ ಸ್ಥಾವರದಲ್ಲಿ ಮ್ಯಾಮತ್ ಸಸ್ಯವು ಈ ಹೀರಿಕೊಳ್ಳುವ ಕಾರ್ಯವನ್ನು ಮಾಡುತ್ತದೆ. ನಂತರ ಅದನ್ನು ಸಂಗ್ರಹಿಸಲಾಗುತ್ತದೆ. ಇದು ಎಷ್ಟು ಪ್ರಮಾಣದಲ್ಲಿ ಈ ಸ್ಥಾವರದಲ್ಲಿ ಸಂಗ್ರಹಿಸಬಹುದಾಗಿರುತ್ತದೆ ಎಂದು ಕೇಳಿದರೆ 36,000 ಟನ್ ಇಂಗಾಲದ ಡೈಆಕ್ಸೈಡ್ ಅನ್ನು ಸಂಗ್ರಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಗಾಳಿಯಿಂದ CO2 ಹೀರಿಕೊಳ್ಳುವ ವಿಶ್ವದ ಮೊದಲ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಅದು ಕೂಡ ಐಸ್ಲ್ಯಾಂಡ್ನಲ್ಲಿಯೇ ಆಗಿರುತ್ತದೆ. ಈ ಸಂಸ್ಥೆಯೇ ಪ್ರಾರಂಭಿಸಿದ್ದು ಯಾವುದು? ಕ್ಲೈಮ್ವರ್ಕ್ಸ್ ಸಂಸ್ಥೆಯೇ ಪ್ರಾರಂಭಿಸಿದ್ದು. ಆದರೆ ಇದರಲ್ಲಿ ಈ CO2 ಅನ್ನು ಹೀರಿಕೊಳ್ಳುವ ಸಸ್ಯ ಯಾವುದಾಗಿರುತ್ತದೆ ಅಂದರೆ ಓರ್ಕಾ ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇದನ್ನು 2021ರಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಇಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಇನ್ನೊಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. CO2 ಅನ್ನು ಆಮದು ಮಾಡಿಕೊಂಡ ಮೊದಲ ದೇಶ ಮತ್ತು ಅದನ್ನು ಸಮುದ್ರದ ಅಡಿಯಲ್ಲಿ ಹೂತು ಹಾಕಿದ ದೇಶ ಯಾವುದಾಗಿರುತ್ತದೆ ಅಂದರೆ ಡೆನ್ಮಾರ್ಕ್ ಆಗಿರುತ್ತದೆ. ಡೆನ್ಮಾರ್ಕ್ ದೇಶವು CO2 ಅಂದರೆ ಇಂಗಾಲದ ಡೈಆಕ್ಸೈಡ್ ಅನ್ನು ಆಮದು ಮಾಡಿಕೊಂಡು ನಂತರ ಅದನ್ನು ಸಮುದ್ರದ ಅಡಿಯಲ್ಲಿ ಹೂತು ಹಾಕಿದ ಮೊದಲ ದೇಶ ಯಾವುದಾಗಿರುತ್ತದೆ? ಡೆನ್ಮಾರ್ಕ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಐಸ್ಲ್ಯಾಂಡ್ ಮ್ಯಾಪ್ನಲ್ಲಿ ಎಲ್ಲಿ ಬರುತ್ತದೆ ಅಂತ ನೋಡುವುದಾದರೆ ಇಲ್ಲಿ ನೋಡಬಹುದು, ಇಲ್ಲಿ ಬರುತ್ತದೆ. ಇದರ ಕ್ಯಾಪಿಟಲ್ ಯಾವುದಾಗಿರುತ್ತದೆ ಅಂದರೆ ರೆಕ್ಚಾವಿಕ್ ಆಗಿರುತ್ತದೆ. ಕರೆನ್ಸಿಯು ಐಸ್ಲ್ಯಾಂಡ್ ಕ್ರೋನಾ ಆಗಿರುತ್ತದೆ ಮತ್ತು ಪ್ರಧಾನಮಂತ್ರಿ ಯಾರಾಗಿರುತ್ತಾರೆ ಅಂದರೆ ಬೆಜ್ರಾನಿ ಬೆನಿಡಿಕ್ಸನ್ ಅವರು ಐಸ್ಲ್ಯಾಂಡ್ನ ಪ್ರಧಾನಮಂತ್ರಿಯಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಇತ್ತೀಚೆಗೆ ವಿಶ್ವ ಸ್ಕೂರರ್ ಚಾಂಪಿಯನ್ಶಿಪ್ 2024 ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರವು ಆಪ್ಷನ್ ಎ, ಕೀರನ್ ವಿಲ್ಸನ್ ಅವರು 2024 ಸಾಲಿನ ವಿಶ್ವ ಸ್ಕೂರರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ. ಇವರು ಯಾರನ್ನು ಸೋಲಿಸುವ ಮುಖಾಂತರ ಈ ಪ್ರಶಸ್ತಿಯನ್ನು ಗೆದ್ದರು ಅಂದರೆ ಜಾಕ್ ಜೋನ್ಸ್ ಅವರನ್ನು ಸೋಲಿಸುವ ಮುಖಾಂತರ 2024 ಸಾಲಿನ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಮೇ 2024ರಲ್ಲಿ ಭಾರತ ಮತ್ತು ಯಾವ ದೇಶದ ನಡುವೆ ಶಕ್ತಿ ವ್ಯಾಯಾಮವನ್ನು ಆಯೋಜಿಸಲಾಗಿರುತ್ತದೆ? ನೆನಪಿಟ್ಟುಕೊಳ್ಳಿ, ಶಕ್ತಿ ವ್ಯಾಯಾಮವಾಗಿರುತ್ತದೆ. ಇದನ್ನು ಫ್ರಾನ್ಸ್ ಮತ್ತು ಭಾರತವು ಜಂಟಿಯಾಗಿ ಆಯೋಜಿಸುತ್ತದೆ ಮೇ 2024ರಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಶಕ್ತಿ ವ್ಯಾಯಾಮ ಇದು ಭಾರತ ಮತ್ತು ಫ್ರೆಂಚ್ ನಡುವಿನ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿರುತ್ತದೆ. ಇದು 2024 ಇದರ 4ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು 2024ರಲ್ಲಿ ಮೇ 13ರಿಂದ 26ರವರೆಗೆ ಆಯೋಜಿಸಲಾಯಿತು. ಇದನ್ನು ಎಲ್ಲಿ ಆಯೋಜಿಸಿದ್ದಾರೆ ಎಂದರೆ ಮೇಘಾಲಯದ ಅಂಬ್ರೋಯ್ನಲ್ಲಿ 2024ರಲ್ಲಿ ಆಯೋಜಿಸಲಾಯಿತು. ಇದನ್ನು ಮೊದಲ ಬಾರಿಗೆ ಯಾವಾಗ ಆಯೋಜಿಸಿದ್ದು ಅಂದರೆ 2021ರಲ್ಲಿ. ಇದು ಒಂದು ದ್ವೈವಾರ್ಷಿಕ ವ್ಯಾಯಾಮವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ಬಗ್ಗೆ ನೋಡೋಣ. ಭಾರತೀಯ ಸೇನೆಯ ಕಾರ್ಗಾ ಕ್ರಾಪ್ಸ್ ಮತ್ತು ಭಾರತೀಯ ವಾಯುಪಡೆ ನಡೆಸಿದ ಜಂಟಿ ವ್ಯಾಯಾಮದ ಹೆಸರೇನು? ಸರಿಯಾದ ಉತ್ತರವು ಆಪ್ಷನ್ ಬಿ, ಗಗನ್ ಸ್ಟ್ರೈಕ್ 2 ಎನ್ನುವುದು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ನಡೆಸಿದ ಜಂಟಿ ವ್ಯಾಯಾಮವಾಗಿರುತ್ತದೆ. ಈ ಗಗನ್ ಸ್ಟ್ರೈಕ್ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಯಿತು ಅಂದರೆ ಪಂಜಾಬ್ನಲ್ಲಿ ನಡೆಸಲಾಯಿತು. ಇದು ಮೇ 8ರಂದು ಈ ಗಗನ್ ಸ್ಟ್ರೈಕ್ ವ್ಯಾಯಾಮವನ್ನು ಆಯೋಜಿಸಲಾಯಿತು. ಇದು 3 ದಿನಗಳವರೆಗೆ ನಡೆಯಲಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಗಗನ್ ಸ್ಟ್ರೈಕ್ ವ್ಯಾಯಾಮವನ್ನು ಯಾಕೆ ಆಯೋಜಿಸಲಾಗುತ್ತದೆ ಅಂದರೆ ಇದರ ಮುಖ್ಯ ಗುರಿ ಏನಾಗಿರುತ್ತದೆ ಅಂದರೆ ಭಾರತ ಕೆಲವು ಯುದ್ಧ ವಿಮಾನಗಳನ್ನು ಖರೀದಿಸಿರುತ್ತದೆ ಅಥವಾ ಸೇನೆಗೆ ಸೇರಿರುವ ಕೆಲವು ವಸ್ತುಗಳನ್ನು ಖರೀದಿಸಿರುತ್ತದಲ್ಲ, ಅವುಗಳ ಚೆಕ್ಕಿಂಗ್ ಮಾಡುವುದಕ್ಕಾಗಿ ಅವುಗಳು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ಎಂದು ನೋಡುವುದಕ್ಕಾಗಿ ಈ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. 2024ರ ಪುಲಿಟ್ಜರ್ ಪ್ರಶಸ್ತಿಯ ಅಂತಾರಾಷ್ಟ್ರೀಯ ವರದಿಗಾರಿಕೆ ವಿಭಾಗ ಅಥವಾ ಇಂಟರ್ನ್ಯಾಷನಲ್ ರಿಪೋರ್ಟಿಂಗ್ ಕೆಟಗರಿಯಲ್ಲಿ ಇತ್ತೀಚೆಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ನ್ಯೂಯಾರ್ಕ್ ಟೈಮ್ಸ್ ದಿನಪತ್ರಿಕೆಯನ್ನು ಪುಲಿಟ್ಜರ್ ಪ್ರಶಸ್ತಿಯ ಅಂತಾರಾಷ್ಟ್ರೀಯ ವರದಿಗಾರಿಕೆ ವಿಭಾಗದಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ 2024ರಲ್ಲಿ ಇದನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ 2023ರಲ್ಲಿಯೂ ಕೂಡ ನ್ಯೂಯಾರ್ಕ್ ಟೈಮ್ಸ್ ಅನ್ನೇ ಈ ಪುಲಿಟ್ಜರ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು. ಇದೇ ವಿಭಾಗದಲ್ಲಿ, ಅಂತಾರಾಷ್ಟ್ರೀಯ ವರದಿಗಾರಿಕೆ ವಿಭಾಗದಲ್ಲಿ. ಈ
ಪುಲಿಟ್ಜರ್ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ ಇದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೀಡುವ ಅತ್ಯುತ್ತಮ ಪ್ರಶಸ್ತಿಯಾಗಿರುತ್ತದೆ. ಇದನ್ನು ಯಾರು ನೀಡುತ್ತಾರೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ಕೊಲಂಬಿಯಾ ವಿಶ್ವವಿದ್ಯಾಲಯವು ಈ ಪ್ರಶಸ್ತಿಯನ್ನು ನೀಡುತ್ತದೆ. ಇದನ್ನು ಮೊದಲ ಬಾರಿಗೆ ಯಾವಾಗ ಪ್ರಾರಂಭಿಸಿದ್ದು ಅಂದರೆ ಈ ಪ್ರಶಸ್ತಿಯನ್ನು ನೀಡಲು 1917ರಲ್ಲಿ. ಸೊ ಇದರಲ್ಲಿ 2024 ಸಾಲಿನ ಇಂಟರ್ನ್ಯಾಷನಲ್ ರಿಪೋರ್ಟಿಂಗ್ ಕೆಟಗರಿಯಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಅನ್ನು ಆಯ್ಕೆ ಮಾಡಲಾಗಿರುತ್ತದೆ. 2023ರಲ್ಲಿಯೂ ಕೂಡ ನ್ಯೂಯಾರ್ಕ್ ಟೈಮ್ಸ್ ದಿನಪತ್ರಿಕೆಯನ್ನೇ ಆಯ್ಕೆ ಮಾಡಲಾಗಿತ್ತು, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ಮಾಹಿತಿ ನೋಡೋಣ. ಉತ್ತರಾಖಂಡದಲ್ಲಿ ಕಾಡ್ಗಿಚ್ಚನ್ನು ಎದುರಿಸಲು ಇತ್ತೀಚೆಗೆ IAF ಅಥವಾ ಇಂಡಿಯನ್ ಏರ್ಫೋರ್ಸ್ ಸಂಸ್ಥೆಯು ಯಾವ ಕಾರ್ಯಾಚರಣೆಯನ್ನು ನಡೆಸಿತು? ಸರಿಯಾದ ಉತ್ತರವು ಆಪ್ಷನ್ ಡಿ, ಬಾಂಬಿ ಬಕೆಟ್ ಕಾರ್ಯಾಚರಣೆಯನ್ನು. ಇಲ್ಲಿ ಉತ್ತರಾಖಂಡದಲ್ಲಿ ಕಾಡ್ಗಿಚ್ಚನ್ನು ಕಡಿಮೆ ಮಾಡಲು ಈ ಕಾರ್ಯಾಚರಣೆ ಮಾಡಿದರು. ಕಾರ್ಯಾಚರಣೆ ಹೆಸರು ನೆನಪಿಟ್ಟುಕೊಳ್ಳಿ, ಬಾಂಬಿ ಬಕೆಟ್ ಆಗಿರುತ್ತದೆ. ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಯಾವ ವಿಮಾನವನ್ನು ಇಲ್ಲಿ ಬಳಸಿದರು ಅಥವಾ ಹೆಲಿಕಾಪ್ಟರ್ ಅನ್ನು ಬಳಸಿದರು ಅಂದರೆ Mi-17 US ಹೆಲಿಕಾಪ್ಟರ್ ಅನ್ನು ಬಳಸಿರುತ್ತಾರೆ ಈ ಕಾರ್ಯಾಚರಣೆಯಲ್ಲಿ. ಇದು ಉತ್ತರಾಖಂಡದ ಚೌರಿ ಗರ್ವಾಲ್ ಸೆಕ್ಟರ್ನಲ್ಲಿ ಉಲ್ಬಣಗೊಂಡಿರುವ ಬೆಂಕಿಗೆ ನೀರು ಹಾಕಲು ಇದನ್ನು ಬಳಸಲಾಗಿರುತ್ತದೆ. ಇದರಲ್ಲಿ ಎಷ್ಟು ಲೀಟರ್ ನೀರು ಹಾಕಲಾಯಿತು ಅಂದರೆ 17,700 ಲೀಟರ್ನಷ್ಟು ನೀರನ್ನು ಈ ಹೆಲಿಕಾಪ್ಟರ್ನಿಂದ ಹಾಕಲಾಗಿರುತ್ತದೆ. ಇಷ್ಟು ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಯಾವ ಕಂಪನಿಯು ಇತ್ತೀಚೆಗೆ ಭಾರತದಲ್ಲಿ ತನ್ನ ವ್ಯಾಲೆಟ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಗೂಗಲ್ ಸಂಸ್ಥೆಯು ಅಥವಾ ಗೂಗಲ್ ಕಂಪನಿಯು ಇತ್ತೀಚೆಗೆ ಭಾರತದಲ್ಲಿ ತನ್ನ ವ್ಯಾಲೆಟ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿರುತ್ತದೆ. ಇಲ್ಲಿ ಇದರಿಂದ ಏನು ಪ್ರಯೋಜನ ಆಗುತ್ತದೆ ಅಂದರೆ ಇದರಲ್ಲಿ ಡಿಜಿಟಲ್ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿ ಇಡಬಹುದಾಗಿರುತ್ತದೆ. ಇದು ಆಪಲ್ ಸ್ಟೋರ್ಸ್ಗಳಲ್ಲಿ ಹೆಚ್ಚಾಗಿ ಸಿಗುತ್ತಿತ್ತು, ಆದರೆ ಇದು ಈಗ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳಿಗೆ ಇದನ್ನು ಜಾರಿಗೆ ತರಲಾಗಿರುತ್ತದೆ ಗೂಗಲ್ನಿಂದ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ L&T ಗ್ರೂಪ್ನ ಹೊಸ ಅಧ್ಯಕ್ಷರಾದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ ಎ, ಆರ್ ಶಂಕರ ರಾಮನ್ ಅವರು L&T ಗ್ರೂಪ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ. ಇಲ್ಲಿ L&T ಗ್ರೂಪ್ ಅಂದ್ರೆ ಏನು ಅಂದರೆ ರಸನ್ ಅಂಡ್ ಟರ್ಬೋ ಲಿಮಿಟೆಡ್ ಗ್ರೂಪ್ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಕನ್ನಡಿಗ ಯಾರಾಗಿರುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಧನ್ರಾಜ್ ಆಗಿರುತ್ತಾರೆ. ಧನ್ರಾಜ್ ಇವರು ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವ ಮೂಲಕ ಇವರು ಕನ್ನಡದವರಾಗಿರುತ್ತಾರೆ. ಬೆಳ್ಳಿ ಪದಕವನ್ನು ಇಲ್ಲಿ ಗೆದ್ದಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇಲ್ಲಿ ವೈಶಾಖ್ ಇವರ ಬಗ್ಗೆ ಒಂದು ಮಾಹಿತಿ ನೋಡಿ. ಇವರು ಕೂಡ ಈ ಪಂದ್ಯದಲ್ಲಿ ಅಂದರೆ ಸಿಂಗಾಪುರ ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. ಆದರೆ ಇವರು ಯಾವುದರಲ್ಲಿ ಗೆದ್ದಿದ್ದಾರೆ ಅಂದರೆ ಇದು ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುತ್ತಾರೆ. ಸೊ ಎಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.